ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 64ರ ಪ್ರೊಮೋ. ಅಂದು ಜಯರಾಮ್ ಅವರಿಗೆ ಒಂದು ಕಾಲ್ ಬರುತ್ತದೆ. ಅದು ಅವರಿಗೆ ಗೊತ್ತಿರುವ ನಂಬರ್ ಅಲ್ಲ, ಅಪರಿಚಿತ ನಂಬರ್ನಿಂದ ಬಂದ ಕರೆಯಾಗಿತ್ತು. ಯಾರಾದರೂ ಕಸ್ಟಮರ್ ತಮಗೆ ಕಾಲ್ ಮಾಡುತ್ತಿದ್ದಾರೇನೋ ಎಂದು ಕಾಲ್ ರಿಸೀವ್ ಮಾಡುತ್ತಾರೆ ಜಯರಾಮ್. ನನ್ನ ವಾಯ್ಸ್ ಕೇಳಿದರೆ ನಿಮಗೆ ನಾನ್ಯಾರು ಅಂತ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಮಗ ನಿಮ್ಮ ಮಗಳನ್ನು ಪ್ರೀತಿಸ್ತಿರೋದು ಇಷ್ಟು ದೊಡ್ಡ ತಪ್ಪು ಅಂತ ನನಗೆ ಗೊತ್ತಿರಲಿಲ್ಲವೇ? ಜಯರಾಮ್ ಅವರಿಗೆ ಆ ಧ್ವನಿ ಕೇಳಿದ ನೆನಪಿತ್ತು. ನಾನು ಹೀಗ್ಯಾಕೆ ಹೇಳ್ತೀನಿ ಅಂತ ಕೇಳ್ತೀಯಾ? ಅದಕ್ಕೆ ಕಾರಣ ನೀನು ಹಾಕಿರೋ ಕಂಡೀಷನ್. 4 ದಿನದಲ್ಲಿ ಸಿಂಗಾಪುರ್ನಲ್ಲಿರುವ ಅವನ ಅಪ್ಪನನ್ನು ಒಪ್ಪಿಸಿ ಕರ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದು ಕೂಡ ಜಾಸ್ತಿ ಸಮಯಾವಕಾಶ ಕೊಡದೆ ನನ್ನ ಮಗ ಊಟ ತಿಂಡಿ ಎಲ್ಲ ಬಿಟ್ಟು ಒದ್ದಾಡೋ ಹಾಗೆ ಮಾಡಿದ್ಯಲ್ಲ, ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ನೀನು ಅನುಭವಿಸಲೇಬೇಕು. ಹಾಗೆ ಮಾಡ್ತಾ ಇದ್ದೀನಿ. ನೀನು ನೋವು ಅನುಭವಿಸಬೇಕು. ಅಂದರೆ ನಿನ್ನ ಮಗಳನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದು ನಿಂಗೆ ಹೇಳಿಬಿಟ್ಟು ನಿನ್ನ ಮನೆಯಿಂದಾನೆ. ಒಂದು ದಿನನಾದರೂ ನಿನ್ನ ಮಗಳು ನನ್ನ ಜೊತೆ ನಮ್ಮ ಮನೆಯಲ್ಲೇ ಇರಬೇಕು ಕೂಡ. ಅದನ್ನು ತಪ್ಪಿಸೋಕೆ ಸಾಧ್ಯ ಇದ್ದರೆ ತಪ್ಪಿಸು ನೋಡೋಣ. ಒಂದು ವೇಳೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಹುದು. ಹಾಗಿದ್ರೆ ಆ ಕೆಲಸ ಮೊದಲು ಮಾಡು. ಈಗ ನಿನ್ನ ಮಗಳು ಕಾಲೇಜ್ಗೆ ಹೋಗಿದ್ದಾಳಲ್ಲ, ಅವಳ ಕೈಯಲ್ಲಿ ಸೆಲ್ಫೋನ್ ಇರಬಹುದು. ಬೇಕಾದರೆ ಕಾಲ್ ಮಾಡಿ ನಿನ್ನ ಮಗಳಿಗೂ ಹೋಗಬೇಡ ಅಂತ ಹೇಳು. ಆದರೆ ಇವತ್ತು ನನ್ನಿಂದ ತಪ್ಪಿಸಿಕೊಳ್ಳೋಕೆ ಯಾರಿಂದಾನೂ ಸಾಧ್ಯ ಇಲ್ಲ ಎಂದು ಹೇಳಿ ಅತ್ತಲಿಂದ ಜೋರಾಗಿ ನಗುವುದು ಕೇಳಿಸಿತು. ಹಾಗಾದರೆ ಜಯರಾಮ್ ಅವರಿಗೆ ಕರೆ ಮಾಡಿದ್ದು ಯಾರು? ಅವರಿಗಂತೂ ಆ ಸ್ವರ ಕೇಳುತ್ತಲೇ ಗೊತ್ತಾಗಿತ್ತು. ತಾವು ವೇದಾಂತ್ ತಮ್ಮ ಮಗಳಿಂದ ದೂರವಿರಲಿ ಎಂದು ಆ ರೀತಿ ಕಂಡೀಷನ್ ಹಾಕಿದ್ದರು. ಅಂದರೆ ಅವನು ಮನೆಯಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ದಾನೆ. ಕಾಲ್ ಮಾಡಿದ್ದು ಯಾರು, ಮಾಡಿದ್ದು ಯಾಕೆ ಎಂದು ಜಯರಾಮ್ ಅವರಿಗೆ ಈಗ ಸ್ಪಷ್ಟವಾಗಿ ಗೊತ್ತಾಯಿತು. ತಮ್ಮ ಮುದ್ದಿನ ಮಗಳನ್ನು ಅವರಿಂದ ರಕ್ಷಿಸುವುದಾದರೂ ಹೇಗೆ ಗೊತ್ತಾಗುತ್ತಿಲ್ಲ. ಭಯ, ಆತಂಕ ಅವರನ್ನು ಕಾಡತೊಡಗಿತು. ಹಾಗೆಂದು ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೋಗುವುದು ತಮ್ಮ ಮರ್ಯಾದೆ, ತಮ್ಮ ಮಗಳ ಮರ್ಯಾದೆ. ಅವರು ನಿಧಾನವಾಗಿ ಬೆವರಲಾರಂಭಿಸಿದ್ದರು. ಏನು ಮಾಡಬೇಕೆಂದೇ ತೋಚದೆ ನಿಧಾನವಾಗಿ ಕುಸಿದು ಕುಳಿತರು ಜಯರಾಮ್. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.